ಕರುನಾಡ ಕಿಲಾಡಿಗಳು ತಂಡ ಚೈತ್ರನ ಪದೇ ಪದೇ ಉಸ್ತುವಾರಿ ಮಾಡ್ತಿರೋದು ಯಾಕೆ? ಉಸ್ತುವಾರಿಯಿಂದ ಗೆಲ್ಲೋ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ? ಗೌತಮಿ ಮಂಜು ಸ್ಟೋರಿ ಶುಭಂ ಕಾಣುತ್ತಾ? ಚೈತ್ರ ಮಾತಲ್ಲಿ ಮಲ್ಲಿ ಆದ್ರೆ ಆಟದಲ್ಲಿ ಟುಸ್ ಪಟಾಕಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕರುನಾಡ ಕಿಲಾಡಿಗಳು ಕರ್ನಾಟಕ ಖದರ್ ತಂಡ ಪ್ರತಿದಿನ ಟಾಸ್ಕ್ಗಳಲ್ಲಿ ಗೆಲ್ಲೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದೆ. ಆದ್ರೆ ಪ್ರತಿದಿನ ಪ್ರತಿ ಟಾಸ್ಕ್ಗಳಲ್ಲಿ ಕರ್ನಾಟಕ ಖದರ್ ತಂಡ ಸೋಲ್ತಾ ಇದೆ. ಇದಕ್ಕೆ ಕಾರಣ ಚೈತ್ರ ಕುಂದಾಪುರ. ಇದು ವೀಕ್ಷಕರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಇದನ್ನ ನೋಡಿನೂ ಬಿಗ್ ಬಾಸ್ ಕಣ್ಮುಚ್ಚಿ ಕೂತಿರೋದ್ ಯಾಕೆ ಅರ್ಥ ಆಗ್ತಿಲ್ಲ. ಚೈತ್ರನ ಗೆಲುವಿನ ದಾಳದಂತೆ ಉಪಯೋಗಿಸುತ್ತಿದ್ದಾರೆ ಕರುನಾಡ ಕಿಲಾಡಿಗಳು. ಚೈತ್ರ ಉಸ್ತುವಾರಿ ಆದ್ರೆ ಎದುರಾಳಿ ತಂಡದ ಮೋಸದಿಂದ ಗೆಲ್ಲೋದು ಪಕ್ಕಾ ಅನ್ನೋದು ಫಿಕ್ಸ್ ಆಗಿದೆ. ಹೀಗಾಗಿನೇ ಆಟ ಕೂಡ ರದ್ದಾಯ್ತು. ಇನ್ನು ಚೈತ್ರ ಉಸ್ತುವಾರಿಗೆ ಫಿಟ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬಿಗ್ ಬಾಸ್ ಕೊಟ್ಟ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಚೈತ್ರ ಕೂಡ ಆಡಿದ್ರು. ಆದ್ರೆ ಆಟದಲ್ಲಿ ಯಾವ ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ. ಉಸ್ತುವಾರಿ ಕೊಟ್ಟಾಗ ಆಟ ಆಡ್ತಿದ್ದೆ, ಉಸ್ತುವಾರಿ ಬೇಡ ಅನ್ನೋ ಚೈತ್ರ ಆಡಿ ಅಂತ ಅವಕಾಶ ಕೊಟ್ಟಾಗ ಆಡೋಕಾಗ್ತಿಲ್ಲ ಅಂತ ತಲೆ ಚಚ್ಕೋತಾರೆ. ಇಲ್ಲೇ ಗೊತ್ತಾಗುತ್ತೆ, ಆಟ ಅಂತ ಬಂದ್ರೆ ಚೈತ್ರ ಟುಸ್ ಪಟಾಕಿ ಅನ್ನೋದು. ದಿನದ ಕೊನೆಯ ಟಾಸ್ಕ್ ಅಲ್ಲಿ ಕರುನಾಡ ಕಿಲಾಡಿಗಳು ತಂಡ ಸೋಲು ಕಾಣ್ತು. ಇನ್ನು ಮಂಜು ಗೌತಮಿ ಮಧ್ಯೆ ನಿಜಕ್ಕೂ ನಡೀತಿರೋದೇನು? ವೀಕ್ಷಕರಿಗೆ ಇದೊಂದು ಯಕ್ಷ ಪ್ರಶ್ನೆಯಾಗಿದೆ. ಮಂಜು ಗೌತಮಿ ಜೊತೆ ಚೆನ್ನಾಗಿರೋಕೆ ಮರಳಿ ಮರಳಿ ಯತ್ನ ಮಾಡ್ತಿದ್ದಾರೆ. ಆದ್ರೆ ಗೌತಮಿ ಉಗಿತಾ ಇದ್ದಾರೆ. ಮಾತನಾಡ್ಬೇಡಿ, ನನಗೆ ಅಡ್ವೈಸ್ ಕೊಡ್ಬೇಡಿ ಅಂದ್ರೂ ಮಂಜು ಬದಲಾಗ್ತಿಲ್ಲ. ಅಷ್ಟಕ್ಕೂ ಮಂಜುಗೆ ಗೌತಮಿ ಜೊತೆ ಮಾತಾಡ್ಲೇಬೇಕು ಅನ್ನೋ ಹಠ ಯಾಕೆ? ಇನ್ಯಾರಾದ್ರೂ ಆಗಿದ್ರೆ ಗೌತಮಿ 100 ಬಾರಿ ಹೇಳೋದಲ್ಲ, ಒಂದ್ಸಲ ನನ್ನ ಹತ್ರ ಮಾತಾಡ್ಬೇಡಿ ಅಂದಾಗ್ಲೇ ಅವರಿಂದ ದೂರ ಇರ್ತಿದ್ರು. ಆದ್ರೆ ಇಲ್ಲಿ ಮಂಜು ಗೌತಮಿ ವಿಷಯದಲ್ಲಿ ಸ್ವಂತಿಕೆ ಅನ್ನೋದನ್ನೇ ಮರ್ತಿರೋ ಹಾಗಿದೆ. ಪ್ರತಿದಿನ ಗೌತಮಿ ಮಾತಾಡ್ಬೇಡಿ ಅಂತಾರೆ, ಮಂಜು ಮತ್ತೆ ಮತ್ತೆ ಬೆನ್ ಹಿಂದೆ ಹೋಗ್ತಿದ್ದಾರೆ. ಇದೇ ವಿಷಯ ವಾರದ ಕಥೆಯಲ್ಲೂ ಚರ್ಚೆಯಾಗಿದೆ. ಇನ್ನೇನಾದ್ರೂ ಮಂಜು ಗೌತಮಿ ಬಾಂಡಿಂಗ್ ಶುಭಂ ಕಾಣುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಕಾದು ನೋಡ್ಬೇಕು.